ಆಗ್ಬಿಟ್ಟಿದ್ರು. ನಡಿಯಕ್ ಕಲ್ತಿದ್ದಾಗೆ ನೃತ್ಯ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಟೀನೇಜ್ ಬರ್ತಿದ್ದಾಗೆ ಹೀರೋಯಿನ್ ಆದ್ರು. ಹೀರೋಯಿನ್ ಆಗ್ತಿದ್ದಾಗೆ ಅಭಿಮಾನಿಗಳ ಮನಸ್ಸಿನಲ್ಲಿ ಸೀದಾ ರಾಣಿ ಪಟ್ಟಕ್ಕೆ ಹತ್ತು. ಸೊ ಲೆಟ್ಸ್ ವೆಲ್ಕಮ್ ನಮ್ಮೂರ ಚಿರ ಯುವತಿ ಸುಧಾ ರಾಣಿ. You're looking so nice. How are you? ಇವರು ಬೇಬಿ ಜಯಶ್ರೀ ಅವರು ಸುಧಾ ರಾಣಿ ಅವರು ಆಗಸ್ಟ್ 14, 1900 ಅಷ್ಟೇ 73ರಲ್ಲಿ ಜನನ. ಇವ್ರ ತಂದೆ ಶ್ರೀ ಗೋಪಾಲ್ ಕೃಷ್ಣ ಅವರು ಹಾಗೂ ತಾಯಿ ಶ್ರೀಮತಿ ನಾಗಲಕ್ಷ್ಮಿ ಅವರು. ಇವರ ಅಣ್ಣಂದ್ರು ಅರುಣ್ ಹಾಗೂ ಮುರಳಿ. ಇವರ ಪತಿ ಮಿಸ್ಟರ್ ಗೋವರ್ಧನ್ ಮತ್ತು ಪುತ್ರಿ ನಿಧಿ. ಇವರು 3 ವರ್ಷದ ಮಗು ಆಗಿದ್ದಾಗ ಬೇಬಿ ಜಯಶ್ರೀ ಆಗಿ ಪಾಲನೆ ಇವರಿಗೆ ಪಂಚಮ ವೇದ ಹಾಗೂ ಮೈಸೂರು ಮಲ್ಲಿಗೆ ಚಿತ್ರಗಳಿಗಾಗಿ ಸ್ಟೇಟ್ ಅವಾರ್ಡ್ ಬಂದಿದೆ ಮತ್ತು ಮೈಸೂರು ಮಲ್ಲಿಗೆ ಹಾಗೂ ಸ್ಪರ್ಶ ಚಿತ್ರಗಳಿಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ಇದಷ್ಟೇ ಅಲ್ಲದೆ ಇವರೊಬ್ಬರು ರೂಪದರ್ಶಿಯಾಗಿ ಹಲವಾರು ಆಡ್ಸ್ಗೆ ಮಾಡೆಲ್ ಮಾಡಿದ್ದಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಎಷ್ಟೊಂದು ಚಿತ್ರಗಳಿಗೆ ಅವರ ಧ್ವನಿಯನ್ನು ನೀಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಕಾಯಿಸುವ ಹುಡುಗಿಯರ ಯಾರು ಸುಧಾ ರಾಣಿ. ಅಫ್ಕೋರ್ಸ್ ಇವತ್ತು ಇಲ್ಲಿರೋದಕ್ಕೆ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಆನೆಸ್ಟ್ಲಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸ್ಟೇಜ್ ಫಿಯರ್. ಹೌದಾ? ಈ ಹಾಟ್ ಸೀಟ್ ಮೇಲೆ ಕೂತಿರೋದಕ್ಕೆ. ಯಾಕೆಂದ್ರೆ ಇಲ್ಲಿ ಕೂತಿರೋ ಅಂತ ಸಾಧಕರು ಒಬ್ರಿಗಿಂತ ಒಬ್ರು ಎಷ್ಟು ಅಚೀವ್ ಮಾಡಿದ್ದಾರೆ. ಎಲ್ಲ ಎಪಿಸೋಡ್ಸು ನೋಡ್ಕೊಂಡ್ ಬಂದೆ. ನನ್ನನ್ನು ಕರೆದಾಗ ಇವಾಗ್ಲೂ ಆ ಡೌಟ್ ಇದೆ, ವೈ ಮೀ ಅಂತ. ಯಾಕೆಂದ್ರೆ ವೈ ನಾಟ್ ಯು ಅಂತ ನಾವು ಹೇಳ್ತೀವಿ. ಇಲ್ಲ, ವೈ ಮೀ? ಯು ಹ್ಯಾವ್ ಟು ಆನ್ಸರ್ ಮೈ ಕ್ವೆಶ್ಚನ್. ನಿಮ್ಮ ಲೈಫ್ ನ ರಿವೈಂಡ್ ಮಾಡ್ತೀವಿ, ನಿಮಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗುತ್ತೆ. ಈಗ 30 ವರ್ಷಗಳು ಒಂದು ಚಿತ್ರರಂಗದಲ್ಲಿ ಸರ್ವೈವ್ ಆಗೋದು ಇಸ್ ಸಚ್ ಅ ಗ್ರೇಟ್ ಫೀಟ್. ಆಮೇಲೆ ಹೇಗೆ ಶಿವರಾಜ್ ಕುಮಾರ್ ಅವರು ಹ್ಯಾಟ್ರಿಕ್ ಹೀರೋ ಅನಿಸ್ಕೊಳ್ತಾರೋ ಅದೇ ತರ ನೀವು ಆ ಟೈಮಲ್ಲಿ ಹ್ಯಾಟ್ರಿಕ್ ಹೀರೋಯಿನ್ ಅಂತ ಅನಿಸ್ಕೊಂಡ್ರಿ. ಯು ಗೇವ್ ಸ್ಟ್ರಿಂಗ್ ಆಫ್ ಹಿಟ್ಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಆಲ್ ದ್ಯಾಟ್. ಸೊ ನಿಮ್ಗೆ ಆ ಸ್ಟೇಜ್ ಫಿಯರ್ ಮೆತ್ತಿಗೆ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅಗೈನ್. ಈಗ ಕ್ರಿಕೆಟ್ ಅಲ್ಲಿ ಸೆಂಚುರಿ ಹೊಡಿತಾರಲ್ಲ ಸಚಿನ್ ಟೆಂಡೂಲ್ಕರ್, ಈಗ ಎಲ್ಲ ಕ್ರಿಕೆಟರ್ಸ್ ಅಷ್ಟೇ, ಇನ್ನೇ 100 ತಲುಪಬೇಕು ಅಂದಾಗ ನರ್ವಸ್ 90s ಅಂತಾರೆ. 90ವರೆಗೂ ಬಂದ್ಬಿಡ್ತಾರೆ. 90ಇಂದ 100 ಹೋಗೋದು, 91, 92 ಟೆನ್ಷನ್ ಜಾಸ್ತಿ ಆಗುತ್ತಂತೆ. ಆತರ ನಿಮ್ಮ ಹುಟ್ಟಲ್ಲೇ ಇಡೀ ಹಾಸ್ಪಿಟಲ್ ನರ್ವಸ್ 90 ಓಡಾಡ್ತಿದ್ರಂತೆ. ಏನಾಯ್ತಲ್ಲಿ? ನಾನು ಹುಟ್ಟಿದ ನರ್ಸಿಂಗ್ ಹೋಮ್ ಅಲ್ಲಿ. ದ ಡಾಕ್ಟರ್ ಆಲ್ಸೋ ಅವರು ಎಕ್ಸ್ಪೆಕ್ಟಿಂಗ್ and doctor also expecting. Wow, nice. So our nursing home ಅಲ್ಲಿ they had kept a prize ante 100 babyಗೆ ಒಂದು ಗಿಫ್ಟ್. 100ನೇ ಮಗು ಯಾವುದು ಹುಟ್ಟುತ್ತೋ ನಮ್ಮ ನರ್ಸಿಂಗ್ ಹೋಮ್ ಅಲ್ಲಿ ಅವರಿಗೆ ಈ ಬಹುಮಾನ ಕಾದಿದೆ. ಐ ವಾಸ್ ದ 99th ಬೇಬಿ. ಆ ಡಾಕ್ಟರ್ ಬೇಬಿನೇ 100th ಬೇಬಿ ಆಗೋಯ್ತು. ಹೌದಾ? ಮ್ಯಾಚ್ ಫಿಕ್ಸಿಂಗ್ ಮಾಡಿರ್ತಾರೆ ಡಾಕ್ಟರ್. ಐ ಥಿಂಕ್ ಸೊ. ಎನಿವೇ ಓಕೆ. ಇಲ್ಲ, ನಿಮ್ಮ ಅಮ್ಮ ಅದೇ ಹೇಳ್ತಿದ್ರು, ಅಂದ್ರೆ ಫಸ್ಟ್ ಮಗು ಹುಟ್ಟಿದಾಗ ಅದಾದ್ಮೇಲೆ 5 ವರ್ಷ ಆದ್ಮೇಲೆ ಇನ್ನೊಂದು ಮಗು ಅಂತೆ, ಅದಾದ್ಮೇಲೆ 10 ವರ್ಷ ಆದ್ಮೇಲೆ ಒಂಥರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೋಗ್ತಾ ಇತ್ತು ನಿಮ್ಮ ಮನೆಯಲ್ಲಿ ಅಂತ. ಇಲ್ಲ, ನಾನು ಹೇಳ್ತೀನಿ, ನಾನು ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ವಾಸ್ ಅನ್ ಆಕ್ಸಿಡೆಂಟ್ ಅಂತ. ಸಡನ್ಲಿ ದೇ ರಿಯಲೈಸ್ಡ್, ಓ ಅಂಡ್ ಸಡನ್ ಆಗಿ ಡುಯೆಟ್ ಎಲ್ಲ ಹಾಡ್ಬಿಟ್ಟು ಹಿಯರ್ ಐ ಆಮ್. ರೈಟ್. ಅಂಡ್ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಸುಧಾ ಅವರೇ? ತುಂಬಾನೇ ಒಂಥರ ಪ್ಯಾಂಪರ್ಡ್ ಬ್ಯಾಕ್ ಗ್ರೌಂಡ್. ನನಗೆ ಚಿಕ್ಕ ವಯಸ್ಸಲ್ಲಿ ಕೆಳಗೆಲ್ಲ ನಡೆದ ನಾಪಕನೇ ಇಲ್ಲ. ಯಾವಾಗ್ಲೂ ಯಾರಾದ್ರೂ ಎತ್ಕೊಂಡು ಓಡಾಡ್ತಾರೆ. ರಾಣಿನೇ. ರೈಟ್. ನಿಮ್ಮ ಮೊದಲನೇ ರೀಲ್ ಹೇಗಿತ್ತು ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ.
ಸೋ ನೈಸ್. ರೈಟ್, ನಿಮ್ಮ ಬ್ರದರ್ಸ್ ಬಗ್ಗೆ ಹೇಳಿ, ಅರುಣ್ ಮತ್ತೆ ಮುರಳಿ ಬಗ್ಗೆ. ಅರುಣ್, like I said, Dantra, that typical protective elder brother. ಮೈ ಲಿಟಲ್ ಸಿಸ್ಟರ್. ಎಸ್, ಯಾರು ನೋಡಂಗಿಲ್ಲ. ಅವನು ಹೇಗೆ ಎಲ್ರು ಯಾರಾದ್ರೂ ನನ್ನನ್ನ ಏಯ್ ಬಾರೆ ಅನ್ಬಿಟ್ರೆ ಆಯ್ತು, ಅವ್ರ ಕತೆ ಅಲ್ಲಿಗೆ ಮುಗೀತು. ಸೊ ಹಾಗೊಂದ್ಸತಿ ಗುರಾಯಿಸ್ಕೊಂಡು ನೋಡೋನು, ಒಂದೊಂದು ಟಿಪಿಕಲ್ ಲುಕ್ ಇತ್ತು, ನೋಡೋನು. ನಾನು ಯೂನಿಫಾರ್ಮ್ ಅಯನ್ ಮಾಡೋದು, ಇನ್ಫ್ಯಾಕ್ಟ್ ಅವನು ಶೂಸ್ ಯಾರಿಗೂ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಸಾಕ್ಸ್ ಹಾಕುವಾಗ ಕಾಲು ಅವ್ನ ಶರ್ಟ್ ಹಿಂಗ್ ಒರೆಸ್ಕೊಂಡು ಸಾಕ್ಸ್ ಹಾಕಿ ಶೂಸ್ ಹಾಕಿ ವಾವ್, ಸೋ ಸ್ವೀಟ್. ತಲೆ ಬಾಚೋದು, ಊಟ ಮಾಡಿಸೋದು, ರಾತ್ರಿ ಮಲಗಿಸೋದು, ಎವ್ರಿಥಿಂಗ್ ಲಿಟ್ರಲಿ ವಾಟ್ ಅ ಮದರ್ ವುಡ್ ಡು ಮಾಡೋನು. ಮುರಳಿನೂ ತುಂಬಾ ಪ್ರೊಟೆಕ್ಟಿವ್, ಬಟ್ ಒಂದ್ ಸ್ವಲ್ಪ ಕಿತ್ತಾಟ ಇತ್ತು ಇಬ್ರು ಮಧ್ಯನೂ. ನನಗೆ ಒಂದು ಇನ್ಸಿಡೆಂಟ್ ಅಮ್ಮ ಹೇಳಿದ್ದೆ ಜ್ಞಾಪಕ ಇದೆ. ನಾನು ಹುಟ್ಟಿದಾಗ ನಮ್ಮ ಅಜ್ಜಿ ಕೇಳಿದಾಗ ಮಗು ಹೇಗಿದೆಯೋ ಅಂದ್ರೆ ಇದೇ ಒಂದು ಕೆಂಪಗೊಂದು ಹೆಗ್ಣ ತರ ಇದೆ ಅಂತ ಅಂದಿದ್ದು. ಕೆಂಪಗೊಂದು ಹೆಗಣ, ಐನೋ ಫಾರಿನ್. ಓಕೆ. ಅವ್ನು ಯಾವಾಗ್ಲೂ ನಾನು ಕರಿತಾ ಇದ್ದಿದ್ದೆ ಕೆಂಚಿ, ಬಿಳ್ಚಿ, ಏನೇನೋ ಈಗ ಎಲ್ಲ ಹೆಸರು ಹಿಡಿದು ಕರೆಯೋನು. ರೈಟ್, ನಿಮ್ಮ ಬ್ರದರ್ಸ್ ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ವೆಲ್ಕಮ್ ಡೈರೆಕ್ಟರ್. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್. ನೀನ್ ಬರ್ತೀಯ ಅಂತ ಗೊತ್ತೇ ಇರಲಿಲ್ಲ. ಬಹಳ ಸ್ವೀಟ್ ಆಗಿತ್ತು ಸುಧಾ ಹೇಳಿದ್ದು. ಚಿಕ್ಕ ವಯಸ್ಸಲ್ಲಿ ದಿನಾಲು ಸ್ಕೂಲ್ ಕಳಿಸ್ಬೇಕಾದ್ರೆ ಯೂಸ್ ಟು ಕೀಪ್ ಫುಡ್ ನಿಮ್ಮ ಹೆಗಲ್ ಮೇಲೆ ಇಟ್ಟು ಸಾಕ್ಸ್ ಹಾಕಿ ಪಾಲಿಶ್ ಮಾಡಿ ಶೂ ಎಲ್ಲ ಕಳಿಸ್ತಾ ಇದ್ರು, ತುಂಬಾ ನಡೆಸ್ಕೊಳ್ತಾ ಇದ್ರು ನಿಮ್ಮನ್ನ. I think that has continued with my children also, I suppose. Okay. ಯಾಕೆಂತಂದ್ರೆ ಸುಮಾರು ವರ್ಷಗಳ ಮೇಲೆ ಇಬ್ರು ಗಂಡು ಹುಡುಗರು ಮನೇಲಿದ್ರೆ ಏನಾಗುತ್ತೆ ಅಂತ ಗೊತ್ತೇ ಇದೆಯಲ್ಲ. ಹೌದು. ಸುಮಾರು ಜಗಳಗಳಿರುತ್ತೆ, ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ವಿಲ್ ಬಿ ದೇರ್. ಅದ್ರೊಳಗೂ ನನ್ನ ತಮ್ಮ ಮುರಳಿ ಹೆಂಗೆ ಅಂತ ಅಂದ್ರೆ, ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾಗ ಅವ್ನು ಬೇಕು ಅಂತ ಅಂದಾಗ ಬ್ಯಾಟಿಂಗ್ ಕೊಡ್ಬೇಕು, ಅವ್ನಿಗೆ ಬೇಕು ಅಂದಾಗ ಬೌಲಿಂಗ್ ಕೊಡ್ಬೇಕು. ಚೆನ್ನಾಗಿದೆ ಸರಿ ರೂಲ್, ಐ ಲೈಕ್ ಇಟ್. ಸೊ ಕೊಡ್ಲಿಲ್ಲ ಅಂತ ಅಂದ್ರೆ ಕಾಯ್ಕೊಂಡಿದ್ದು ಇಮಿಡಿಯೇಟ್ ಆಗಿ ಆ ಬಾಲ್ ನ ಅವ್ನು ಪಂಚರ್ ಮಾಡ್ಬಿಟ್ಟು ಏನಾರು ಒಂದು ಮಾಡ್ಬಿಡೋನು. ಸೊ ಹಾಗಾಗಿ ಐ ವಾಸ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಟು ಸಮನ್ ಹೂ ವುಡ್ ಲಿಸನ್ ಟು ಮೀ, ಆರ್ ಅಟ್ ಲೀಸ್ಟ್ ಯು ನೋ ಹೂ ವುಡ್ ಬಿ ವೆರಿ ಫ್ರೆಂಡ್ಲಿ. ನಾಟ್ ದಟ್ ವಿ ವರ್ ಎನಿಮೀಸ್ ಆರ್ ಎನಿ ಸಚ್ ಥಿಂಗ್. ಸೊ ಹಾಗಾಗಿ ಇಟ್ ವಾಸ್ ಎ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಅರೈವಲ್ ಅಂತ ಹೇಳ್ಬೋದು. ರೈಟ್, ನೀವು ಈ ಫಸ್ಟ್ ಫಿಲ್ಮ್ ಬಗ್ಗೆ ಹೇಳಿದ್ರಿ, 3 ವರ್ಷದ ಒಂದು ಆಸ್ಕರ್ ವಿನಿಂಗ್ ಆರ್ಟಿಸ್ಟ್. ಅವಾಗ ನಮ್ದೆಲ್ಲ ಒಂದು ಸಣ್ಣ ಟ್ರೂಪ್ ಇತ್ತು, ಅನ್ವೇಷಕರು ಅಂತ. ಸೊ ಹಿಂಗೆ ಏನೋ ಒಂದು ಗೀಳು, ಓಕೆ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು. ಅಂಡ್ ಒಂದು ಮತ್ತಿಕೆರೆನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಒಂದು ಮಗು ಸ್ಕೂಲ್ ಬಸ್ ಹತ್ತುವಾಗ ನಮ್ಮ ಜನಗಳಲ್ಲಿ, ಐ ಮೀನ್ ಇವತ್ತಿಗೂ ನಾವು ಅದನ್ನ ಪಾಟಿಸ್ತಾ ಇಲ್ಲ ಅನ್ಸತ್ತೆ. ಐ ಮೀನ್ ವಿ ಹ್ಯಾವ್ ನಾಟ್ ಬೀನ್ ಫಾಲೋಯಿಂಗ್. ಸಿಕ್ಕಾಪಟ್ಟೆ ಜನ ಎಲ್ಲ ನುಗ್ಬಿಟ್ಟು ಆ ಮಗುನಲ್ಲೇ ತುಳಿದಾಡ್ಬಿಟ್ರು ಬಸ್ ಹತ್ತಬೇಕಾದ್ರೇನೆ. ಸೊ ದಟ್ ಚೈಲ್ಡ್ ಡೈಡ್ ದೇರ್ ಆನ್ ದ ಸ್ಪಾಟ್. ಸೊ ಆ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಇದ್ರ ಬಗ್ಗೆ ಯಾತಕ್ಕೊಂದು ಅವೇರ್ನೆಸ್ ತರ, ಅಂದ್ರೆ ಅದು ಆ ಒಂದು ಎತ್ತರಕ್ಕೆ ಹೋಗುತ್ತೆ ಅಂತ ನಾವು ಅವಾಗ ಊಹಿಸಿರ್ಲಿಲ್ಲ. ಅಂಡ್ ಶಿ ಡಿಡ್ ಎ ಟ್ರೆಮೆಂಡಸ್ ಜಾಬ್.